ಬ್ರಾ ಮತ್ತು ಅಂಡರ್ವೇರ್ ಅಥವಾ ಪ್ಯಾಂಟಿ ಧರಿಸುವವರು ಇದನ್ನು ತಿಳಿದುಕೊಳ್ಳಲೇಬೇಕು. ಹೆಂಗಸರಿಗೆ ಹೋಲಿಸಿದರೆ ಗಂಡಸರು 1 ವಾರಗಳಿಗಿಂತ ಹೆಚ್ಚು ಕಾಲ ಒಳ ಉಡುಪನ್ನು ಬದಲಾಯಿಸದೇ ಇರುವ ಸಾಧ್ಯತೆಗಳು ಹೆಚ್ಚು. ಹೌದು, ಇಂತಹ ಅಭ್ಯಾಸಗಳು ಮೇಲ್ನೋಟಕ್ಕೆ ನಿರುಪದ್ರವ ಹವ್ಯಾಸ ಎನಿಸಬಹುದು, ಆದರೆ ಅದು ನಮ್ಮ ಆರೋಗ್ಯದ ಮೇಲೆ ಗಂಭೀರ ಪ್ರಭಾವ ಬೀರುವ ಸಾಧ್ಯತೆಗಳು ಇರುತ್ತವೆ. ಹೌದು, ಒಳ ಉಡುಪು ಎನ್ನುವುದು ಯಾರಿಗೂ ಕಾಣದಂತೆ ಧರಿಸುವ ಬಟ್ಟೆ. ಆದರೆ ಒಳ ಉಡುಪು ನಮ್ಮ ದೇಹವನ್ನು ಮುಚ್ಚುವ ಹಾಗೂ ಆರೋಗ್ಯವನ್ನು ಕಾಯ್ದುಕೊಳ್ಳುವ ವಸ್ತ್ರವೂ ಹೌದು. ಹಾಗಾಗಿ ಇದನ್ನು ಧರಿಸುವಾಗ ಸರಿಯಾದ ಆಯ್ಕೆ ಮಾಡಿ ಮತ್ತು ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸುವುದು ಕೂಡ ತುಂಬಾನೇ ಮುಖ್ಯ. ಇಲ್ಲವಾದರೆ ಒಳ ಉಡುಪಿನಿಂದಲೇ ಕೆಲವು ಆರೋಗ್ಯ ಸಮಸ್ಯೆಗಳು ಕಾಡುವ ಸಾಧ್ಯತೆಗಳು ಕಾಣಬಹುದು. ಹೌದು, ಒಳ ಉಡುಪು ತಯಾರಕರು ನಡೆಸಿದ ಕೆಲವು ಅಧ್ಯಯನಗಳ ಪ್ರಕಾರ ಪ್ರತಿಶತ 24% ಜನರು ಒಂದೇ ಒಳ ಉಡುಪನ್ನು 2 ಅಥವಾ 2ಕ್ಕಿಂತ ಹೆಚ್ಚು ದಿನಗಳ ಕಾಲ ಧರಿಸುತ್ತಾರೆ. ಒಳ ಉಡುಪನ್ನು ವಾಷಿಂಗ್ ಮಷೀನ್ನಲ್ಲಿ ಒಗೆಯುವ ಅಭ್ಯಾಸ ತುಂಬಾ ಜನರಿಗೆ ಇದೆ. ಆದರೆ ಹೀಗೆ ಮಾಡುವುದರಿಂದ ಒಳ ಉಡುಪಿನಲ್ಲಿರುವ ಬ್ಯಾಕ್ಟೀರಿಯಾ ಇತರ ಬಟ್ಟೆಗಳಿಗೂ ಹರಡಬಹುದು. ಹಾಗಾಗಿ ಒಳ ಉಡುಪನ್ನು ಬ್ರಷ್ನ ಸಹಾಯದಿಂದ ಚೆನ್ನಾಗಿ ಒಗೆದು ಯಾರಿಗೂ ಕಾಣದಂತೆ ಬಿಸಿಲಿನಲ್ಲಿ ಒಣಗಿಸಬೇಕು. ಬ್ರಾ, ಅಂಡರ್ವೇರ್ ಮತ್ತು ಪ್ಯಾಂಟಿ 6 ತಿಂಗಳಿಗೊಮ್ಮೆ ಬದಲಾಯಿಸಬೇಕು. ನಮ್ಮ ಹಿರಿಯರು ಹತ್ತಿ ಬಟ್ಟೆಯ ಒಳ ಉಡುಪು ಉತ್ತಮ ಆಯ್ಕೆಯಾಗಿರುತ್ತದೆ ಎಂದು ಹೇಳುತ್ತಾರೆ. ಹೌದು, ಹತ್ತಿ ಬಟ್ಟೆ ದ್ರವಾಂಶವನ್ನು ಹೀರಿಕೊಂಡು ಬಹು ಬೇಗ ಒಣಗುತ್ತದೆ. ಆಗ ಯಾವುದೇ ಸೋಂಕು ಅಥವಾ ಆರೋಗ್ಯದ ಮೇಲೆ ಅಪಾಯ ಉಂಟಾಗುವುದಿಲ್ಲ. ಆದರೆ ಫ್ಯಾಬ್ರಿಕ್ ಬಟ್ಟೆಯ ಒಳ ಉಡುಪನ್ನು ಧರಿಸುವುದು ಒಳ್ಳೆಯದಲ್ಲ. ಇದು ತೇವಾಂಶವನ್ನು ಹೀರಿಕೊಂಡು ಬೇಗ ಒಣಗುವುದಿಲ್ಲ. ಈಸ್ಟ್ನಂತಹ ಸೋಂಕನ್ನು ಹರಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಪಾಲಿಸ್ಟರ್ ಮತ್ತು ಸಿಂಥೆಟಿಕ್ ನಂತಹ ಉಡುಗೆಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ವೃದ್ಧಿಗೆ ಪ್ರೋತ್ಸಾಹಿಸುತ್ತದೆ. ನಮ್ಮ ಸೈಜ್ಗಿಂತ ಚಿಕ್ಕ ಅಳತೆಯ ಒಳ ಉಡುಪು ಧರಿಸುವುದರಿಂದ ಒಳಾಂಗದ ಜಾಗದಲ್ಲಿ ಅತಿಯಾಗಿ ಬೆವರುವುದು, ಕಿರಿಕಿರಿ ಉಂಟುಮಾಡುವುದು ಹಾಗೂ ಚರ್ಮದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಜೊತೆಗೆ ಯೋನಿಯ ಆರೋಗ್ಯವನ್ನು ಹದಗೆಡಿಸುತ್ತದೆ. ಹಾಗಾಗಿ ಯಾವಾಗಲೂ ನಮ್ಮ ಅಳತೆಗೆ ಸರಿ ಹೊಂದುವ ಉಡುಗೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅತಿಯಾಗಿ ಬಿಗಿಯಾಗಿ ಇರಬಾರದು. ಸಡಿಲವಾಗಿ ಮತ್ತು ಆರಾಮದಾಯಕವಾಗಿ ಇದ್ದರೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಪುರುಷರು ಒಳ ಉಡುಪಿನ ಮೇಲೆ ಹಸ್ತ ಮೈಥುನ ಮಾಡಿಕೊಳ್ಳುತ್ತಾರೆ. ಆಗ ನೀವು ಕಲೆಯನ್ನು ಗಮನಿಸಬೇಕು. ವೈಟ್ ಡಿಸ್ಚಾರ್ಜ್ ಆಗುವುದು ಸಾಮಾನ್ಯ. ಆದರೆ ಹಸಿರು ಮತ್ತು ಹಳದಿ ಬಣ್ಣದಿಂದ ಕೂಡಿರುವಂತಹ ಡಿಸ್ಚಾರ್ಜ್ ಇದ್ದರೆ ಅದು ಬ್ಯಾಕ್ಟೀರಿಯಾಗಳ ಸೋಂಕಿನ ಚಿಹ್ನೆಯಾಗಿರುತ್ತದೆ. ಹೀಗೆ ನೀವು ಧರಿಸುವ ಒಳ ಉಡುಪಿನಲ್ಲಿ ನಿಮ್ಮ ಆರೋಗ್ಯ ಅಡಗಿರುತ್ತದೆ ಎಂದು ಹೇಳಬಹುದು. ಹಾಗಾಗಿ ನಿಮ್ಮ ಒಳ ಉಡುಪಿನ ಬಗ್ಗೆ ಸರಿಯಾದ ಕಾಳಜಿ ವಹಿಸುವುದು ತುಂಬಾನೇ ಒಳ್ಳೆಯದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.